ಎಲ್ರಿಗೂ ನಮಸ್ತೆ. ಇಲ್ಲಿ ಮೊಳಕೆ ಬರಿಸಿದ ಹುರುಳಿಕಾಳಿದೆ. ಇದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಇಲ್ಲದೆ ಒಂದು ರೆಸಿಪಿ ಮಾಡೋಣ. ಇದು ನರ್ವ್ಸ್ಗೆಲ್ಲ ತುಂಬ ಒಳ್ಳೆಯದು. ಮೊಳಕೆ ಹುರುಳಿಕಾಳು ಈ ಒಂದು ಮಳೆಗಾಲಕ್ಕೆ ಚೆನ್ನಾಗಿದ್ದು, ಬೇಸಿಗೆ ಕಾಲಕ್ಕೆ ಹೀಟು ಆದ್ದರಿಂದ ಕಡಿಮೆ, ಈ ಮಳೆಗಾಲಕ್ಕೆ ಹೆಚ್ಚು ಮಾಡ್ತಾ ಇರ್ತೀವಿ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಕುಕ್ಕರಿಗೆ ಹಾಕ್ಕೊಂಬಿಡೋಣ. ಇವಾಗ ಇಷ್ಟನ್ನು ಹಾಕಿದ್ದೀನಿ, ಸ್ವಲ್ಪ ಉಳಿಸಿದ್ದೀನಿ. ಇವಾಗ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಬಿಡೋಣ. ಇದು ನೀರು ಮುಳುಗಿ ಮೇಲೆ ಬರೋವಷ್ಟು ನಾವು ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸೋಣ. ಇಷ್ಟು ಬೇಕಾಗುತ್ತೆ ಉಪ್ಪು. ಅದಕ್ಕೆ ಇವಾಗ ಒಂದು ಟೊಮೊಟೊ ಹಾಕಿಬಿಡೋಣ. ಮುಳುಗಿ ಮೇಲೆ ಬರೋಷ್ಟು ನೀರು ಹಾಕಿದ್ದೀನಿ. ಇವಾಗ ಮುಚ್ಚಳ ಹಾಕ್ಬಿಟ್ಟು 3 ವಿಷಲ್ ಕೂಗಿಸ್ಕೊಂಬಿಡೋಣ ವೆಯ್ಟ್ ಹಾಕ್ಬಿಟ್ಟು. ಹುರುಳಿಕಾಳು ಬೇಯ್ತಾ ಇರಲಿ, ಒಂದು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ಒಂದು ದೊಡ್ಡದು 1 ಗಡ್ಡೆ ಈರುಳ್ಳಿ ಇದೆ, ಸ್ವಲ್ಪ ದಪ್ಪನೇ ಪೀಸ್ ಮಾಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಒಂದು 5ರಿಂದ 6 ಕಾಳು ಮೆಣಸು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಜೀರಿಗೆ ಲಾಸ್ಟಲ್ಲಿ ಹಾಕ್ತಿದ್ದೀನಿ, ಫ್ರೈ ಆಗಲಿ. ಸ್ವಲ್ಪ ಒಂದು 8ರಿಂದ 10 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ, ಅದನ್ನು ಸ್ವಲ್ಪ ಫ್ರೈ ಆಗಿ. ಇದು ಈರುಳ್ಳಿನ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೆ ಹುರಿದಿದ್ದೀನಿ. ಇವಾಗ 1 ಸ್ಪೂನು ಜೀರಿಗೆ ಹಾಕೋಣ. 1.5 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಇದು ಏನು ಫ್ರೈ ಆಗಬೇಕು ಅಂತೇನಿಲ್ಲ, ಕರೆಕ್ಟಾಗೆಲ್ಲ ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ಇದು ಬೆಂದು ತಣ್ಣಗಾಗಿದೆ, ತೆಗಿಯೋಣ. ಇವಾಗ 3ರಿಂದ 4 ವಿಷಲ್ ಹಾಕ್ಸಿದ್ದೀನಿ, ತುಂಬ ಚೆನ್ನಾಗಿ ಬೆಂದಿದೆ. ನಾವು ಏನು ಮಸಾಲೆ ಹುರಿದಿದ್ವೋ ಅದನ್ನೆಲ್ಲ ಜಾರಿಗೆ ಹಾಕ್ಕೊಂಬಿಡೋಣ. ಹುರಿದಿರೋ ಮಸಾಲೆ ಹಾಕಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋಣ, ತುಂಬ ಜಾಸ್ತಿ ಬೇಡ, ಸ್ವಲ್ಪ ಹಾಕಿದ್ದೀನಿ ಸಾಕು. ಹಾಕ್ಬಿಟ್ಟು ಏನು ಬೆಂದಿದೆಯಲ್ಲ ಟೊಮೊಟೊ ಸಹಿತ ಸ್ವಲ್ಪ ಕಾಳನ್ನು ಇದು ಸಿಪ್ಪೆ ತೆಕ್ಕೊಂಬಿಡೋಣ ಟೊಮೊಟೊದು. ಇವಾಗ ಆ ಟೊಮೊಟೊನು ಮತ್ತು 1 ಸ್ಪೂನ್ ಕಾಳನ್ನು ಹಾಕೋಣ. ಕಾಳು ಎಷ್ಟು ಬೇಕಾಗುತ್ತೋ ಅಷ್ಟು 1 ಸ್ಪೂನ್ ಹಾಕಿದ್ದೀನಿ, ಸಾಕು. ಬಿಟ್ಟು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಏನು ಬೆಂದಿದೆಯಲ್ಲ ಇದೇ ನೀರು ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಂಬಿಡೋಣ. ಖಾರ ನುಣ್ಣಗೆ ರುಬ್ಬಿದ್ದೀನಿ. ಬೆಂದಿರೋ ಕಾಳನ್ನು ಈ ರಸನೇ ಸಪ್ರೇಟ್ ಮಾಡ್ಕೊಂಬಿಡೋಣ, ಬಸ್ಕೊಂಬಿಡೋಣ. ಎಲ್ಲ ಕ್ಲೀನ್ ಬಸ್ತಿದ್ದೀನಿ. ಇದು ಚೆನ್ನಾಗಿ ರಸ ಎಲ್ಲ ಇಳೀಲಿ. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ಇದಕ್ಕೆ ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕೋಣ. ಮತ್ತು ಇಲ್ಲಿ ಸಾಸಿವೆ ಸಿಡಿಲಿ ತುಪ್ಪ, ಜಜ್ಜಿದ ಬೆಳ್ಳುಳ್ಳಿ, ಬೇಕಾದರೆ ಒಂದು ಒಣಮೆಣಸಿನ್ಕಾಯಿನೂ ಹಾಕಿರ್ಬೋದು. ಸ್ವಲ್ಪ ಕರಿಬೇವು ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ. ಇವಾಗ ಏನು ಬಸ್ತಿದ್ರು ಆ ರಸ ಹಾಕ್ಕೊಂತ ಇದ್ದೀನಿ. ಸ್ವಲ್ಪ ಉಳಿಸ್ಕೊಳ್ಳೋಣ, ಬೇಕಾಗುತ್ತೆ. ನಾವು ರುಬ್ಬಿರೋ ಖಾರ ಹಾಕೋಣ, ಇಷ್ಟನ್ನು ಹಾಕೋಣ. ಇವಾಗ ಬಸ್ತಿರೋ ನೀರಲ್ಲೇ ಜಾರು ಸ್ವಲ್ಪ ತೊಳೆದ್ಬಿಟ್ಟು ಹಾಕೋಣ. ನೀರು ಬಸ್ತಿರೋ ನೀರು ರಸ ಕಡಿಮೆ ಇದ್ದರೆ ಮಾತ್ರ ಬೇರೆ ನೀರು ಉಪಯೋಗಿಸ್ಬೇಕು. ಇದನ್ನೇ ನಾನು ಉಪಯೋಗಿಸ್ತಾ ಇದ್ದೀನಿ. ಇವಾಗ ಜಾರು ತೊಳೆದಿರೋ ನೀರನ್ನು ಹಾಕಿದ್ದೀನಿ. ಇವಾಗ ನೆನೆಸಿರೋ ಹುಣಸೆಹಣ್ಣಿಗೆ ಇದೇ ರಸ ಹಾಕ್ಕೊಂಬಿಟ್ಟು ಸ್ವಲ್ಪ ರಸ ತೆಕ್ಕೋಣ. ನಾವು ಹುಣಸೆ ರಸ ನಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಬಿಡೋಣ. ಇವಾಗ ಹುಳಿ ರಸನೂ ಹಾಕಿದ್ದೀನಿ. ನಾವು ಕಾಳು ಬೇಯ್ಬೇಕಾದ್ರೇನೂ ಉಪ್ಪು ಹಾಕಿದ್ವಿ. ಇವಾಗ ಸ್ವಲ್ಪ ಉಪ್ಪು ಹಾಕೋಣ, ಬೇಕಂದ್ರೆ ಹಾಕ್ಯಣಕ್ಕೆ ಬರುತ್ತೆ. ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟು ಈ ಕಡೆ ಕಾಳು ಒಗ್ಗರಣೆ ಹಾಕ್ಕೊಂಬಿಡೋಣ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ನಮಗೆ ಚೆನ್ನಾಗಿ ಸಿಡಿಲಿ. ಸಾಸಿವೆ ಚೆನ್ನಾಗಿ ಸಿಡಿದಿದೆ. ಇವಾಗ 2 ಒಣಮೆಣಸಿನ್ಕಾಯಿ, 2 ಹಸಿರು ಮೆಣಸಿನ್ಕಾಯಿ ಹಾಕೋಣ. ಹಾಕ್ಬಿಟ್ಟು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನೂ ಹಾಕ್ಕೊಂಬಿಡೋಣ. ಇವಾಗ ಫ್ರೈ ಆಗ್ತಾಯಿದೆ. ಸ್ವಲ್ಪ ಈರುಳ್ಳಿಗೇ ಉಪ್ಪು ಹಾಕ್ಕೊಂಬಿಡೋಣ. ಕಾಳಿಗೆ ಕಡಿಮೆ ಆಗ್ಬೋದು, ಹಾಗಾಗಿ ಇಲ್ಲಿಷ್ಟು ಉಪ್ಪು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಕೊಬ್ಬರಿ ತುರಿ ಸೇರಿಸೋಣ. ಕೊಬ್ಬರಿ ತುರಿ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಟೇಸ್ಟ್ ಆಗುತ್ತೆ ಕೊಬ್ಬರಿ ತುರಿ ಹಾಕಿದರೆ. ಇದನ್ನು ಸ್ವಲ್ಪ ಬಿಸಿ ಮಾಡೋಣ. ಕೊಬ್ಬರಿ ತುರಿನ ಈ ಥರ ಹಾಕೋದ್ರಿಂದ ನಾವು ಏನಾದರೂ ಕಾಳು ಮಿಕ್ಕಿದರೆ ಹಾಳಾಗಲ್ಲ. ಹಾಗಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ. ಇವಾಗ
ಚೆನ್ನಾಗಿ ಮಿಕ್ಸ್ ಮಾಡೋಣ. 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದರೆ ಕಾಳು ತುಂಬ ಟೇಸ್ಟ್ ಆಗುತ್ತೆ. ಇದು 2-3 ನಿಮಿಷ ಚೆನ್ನಾಗಿ ನಿಧಾನ ಊರಿನಲ್ಲಿ ಮಿಕ್ಸ್ ಮಾಡಿ ಫ್ರೈ ಮಾಡಿದ್ದೀನಿ. ಸಾಕು, ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ಎಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದೇನು ಸಾಂಬಾರು ಬಿಸಿನೇ ಇದೆ, ಕುದೀತಾ ಇದೆ. ನೋಡಿ ಎಷ್ಟು ಅದ್ಭುತವಾಗಿ ರೆಡಿಯಾಗಿದೆ. ನೋಡಿ ಬಿಸಿ ಬಿಸಿ ಮುದ್ದೆ ಕಾಳು. ಇವಾಗ ಅದೆಲ್ಲ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಅದ್ಭುತ ಟೇಸ್ಟು. ಬೆಳಗ್ಗೆ ನಮ್ಮಲ್ಲೆಲ್ಲ ಕೆಲವೊಂದು ಸಲ ಬೆಳಗ್ಗೆನೇ ಅಡುಗೆನೇ ಮಾಡಿಬಿಡ್ತೀವಿ. ಹೊರಗೆಲ್ಲ ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಗಟ್ಟಿ ಫುಡ್ಡು ಬೆಳಗ್ಗೆ ತಿನ್ಕೊಂಬಿಟ್ರೆ 4 ಗಂಟೆ ತನಕ ಹಸಿವಾಗಲ್ಲ. ಮೇಲಾಗೆ ಮೊಳಕೆ ಹುರುಳಿಕಾಳು ತುಂಬಾ ಟೇಸ್ಟು. ಮತ್ತು ಯಾವುದೇ ಒಂದು ಸಾಂಬಾರು ಪಲ್ಯ ಮಾಡಿದ್ರೂ ತುಂಬ ಟೇಸ್ಟ್ ಇರುತ್ತೆ. ಮತ್ತು ನರ್ವ್ಸಿಗೆಲ್ಲ ತುಂಬ ಒಳ್ಳೆಯದು. ವಾರಕ್ಕೊಂದು ಸಲ 2 ಸಲ ಇಪ್ಪಟ್ಟೆ ಮಳೆಗಾಲ ಬಂತಂದರೆ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು ಜಾಸ್ತಿನೇ ಇರುತ್ತೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.